ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ಜ್ಞಾನವರ್ಧನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಇಟಿಗೆ ಕೇಳಬಹುದಾದಂತಹ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು ಚಾಪ್ಟರ್ನಿಂದ ಬರಬಹುದಾದಂತಹ ಪಾಸಿಬಲ್ 130 MCQ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಬನ್ನಿ ನೋಡ್ತಾ ಹೋಗುವ. ಫಸ್ಟ್ ಕ್ವೆಶನ್: Which of the following is not a property of metal? ಕ್ವೆಶನ್ ಅನ್ನ ಫಸ್ಟ್ ಕರೆಕ್ಟ್ ಆಗಿ ಓದಿಕೊಳ್ಳಿ. ವಿಚ್ ಇಸ್ ನಾಟ್ ಎ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ಬನ್ನಿ, ಇಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ ಮೆಟಲ್ಸ್, ಇದು ನೋಡ್ತಾ ಹೋಗುವ. ಒಂದು, ಡಕ್ಟಿಲಿಟಿ. ಮೆಟಲ್ಸ್ ಆರ್ ಡಕ್ಟೈಲ್ ಇನ್ ನೇಚರ್, ಅಂದ್ರೆ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಂಟು ವೈರ್ಸ್. ಮೆಟಲ್ಸ್ ಅನ್ನ ವೈರ್ ಗಳಾಗಿ ತಯಾರು ಮಾಡಬಹುದು. ನೆಕ್ಸ್ಟ್, ಮೆಲೆಬಿಲಿಟಿ. ಮೆಟಲ್ಸ್ ಅನ್ನ ಶೀಟ್ ಗಳಾಗಿ ಮಾಡಬಹುದು. ಆನಂತರ ಲಸ್ಚರ್, ಮೆಟಲ್ಗಳು ಹೊಳೆಯುತ್ತದೆ. ದೆನ್ ಲಸ್ಚರ್ಸ್ ಇನ್ ನೇಚರ್. ದೆನ್ ಮೆಟಲ್ಸ್ ಆರ್ ಸಾಲಿಡಿಟಿ, ಮೆಟಲ್ಸ್ ಆರ್ ಸಾಲಿಡ್ ಇನ್ ನೇಚರ್, ಅಥವಾ ತುಂಬಾ ಹಾರ್ಡ್ ಇರ್ತದೆ. ನೆಕ್ಸ್ಟ್, ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಹಿಯರ್ ದೇ ಆಸ್ಕ್ಡ್, which of the following is not a property of metal? Metal na property alla yaudu? Malleability, ductility, brittleness, good conductor of electricity. So idu malleable, ductile ಮತ್ತು good conductor of electricity is a property of metals. Not a property ಅಂದ್ರೆ brittleness, ದುರ್ಬಲತೆ ಅಂದ್ರೆ ಅದು ಮುರಿದು ಹೋಗ್ತದೆ ಬೇಗ. So not a property ಯಾವುದು? ಆಪ್ಷನ್ ಸಿ ಕರೆಕ್ಟ್ ಆಗಿದೆ, ದುರ್ಬಲತೆ. ನೆಕ್ಸ್ಟ್ ಕ್ವೆಶನ್: ವಿಚ್ ಮೆಟಲ್ ಈಸ್ ಒಬ್ಟೈನ್ಡ್ ಫ್ರಮ್ ಬಾಕ್ಸೈಟ್ ಓರ್? ಬಾಕ್ಸೈಟ್ ಅದಿರಿನಿಂದ ಯಾವ ಲೋಹವನ್ನು ಪಡೆಯಲಾಗುತ್ತದೆ? ಸೊ ಐರನ್, ಆಪ್ಷನ್ಸ್: ಐರನ್, ಕಾಪರ್, ಅಲ್ಯೂಮಿನಿಯಂ, ಜಿಂಕ್. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತು ಸತು. ಬನ್ನಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ನೋಡಿ. ಅಲ್ಯೂಮಿನಿಯಂ. ಈಗ ಇಲ್ಲಿ ಮೆಟಲ್ ಅನ್ನು ಕೊಡಲಾಗಿದೆ, ಇಲ್ಲಿ ಮೆಟಲ್ ಇದೆ, ಹಾಗೆ ಇಲ್ಲಿ ಓರ್ ಇದೆ. ಸೊ ಬಾಕ್ಸೈಟ್ ಓರ್ ನಿಂದ ದೊರೆಯುವಂತಹದ್ದು ಯಾವುದು? ಅಲ್ಯೂಮಿನಿಯಂ. ಇಲ್ಲಿ ಹೆಮಟೈಟ್, ಮ್ಯಾಗ್ನೆಟೈಟ್ ನಿಂದ ಐರನ್ ಅನ್ನ ಪಡೀತಾರೆ. ನೆಕ್ಸ್ಟ್, ಕಾಪರ್ ಪೈರೈಟ್ಸ್ ಅಥವಾ ಮೆಲಕೈಟ್ ಇಂದ ಯಾವುದನ್ನ ಪಡೀತಾರೆ? ಕಾಪರ್. ನೆಕ್ಸ್ಟ್, ಇಲ್ಲಿ ಜಿಂಕ್ ಬ್ಲೆಂಡ್ ಆರ್ ಕ್ಯಾಲಮೈನ್ ನಿಂದ ಜಿಂಕ್ ಅನ್ನ ಒಬ್ಟೈನ್ ಮಾಡಲಾಗುತ್ತದೆ. ಸೊ ಇದಕ್ಕೆ ನೋಡಿ, ಆಗ ಮೆಟಲ್ ಒಬ್ಟೈನ್ ಫ್ರಮ್ ಬಾಕ್ಸೈಟ್ ಓರ್ ನಿಂದ ಒಬ್ಟೈನ್ ಆಗುವ ಮೆಟಲ್ ಯಾವುದು? ಹಾಗಾದ್ರೆ ಹೆಮಟೈಟ್ ಇಂದ ಎಲ್ಲ ಒಬ್ಟೈನ್ ಆಗುವುದು ಐರನ್. ಕಾಪರ್ ಬ್ಲೆಂಡ್ ನಿಂದ ಒಬ್ಟೈನ್ ಆಗುವಂತಹದ್ದು ಕಾಪರ್. ನೆಕ್ಸ್ಟ್ ಇಲ್ಲಿ ಯಾವ್ದಿತ್ತು? ಜಿಂಕ್ ಬ್ಲೆಂಡ್, ಕಾಪರ್ ಪೈರೈಟ್ಸ್ ಇಂದ ಕಾಪರ್, ಜಿಂಕ್ ಬ್ಲೆಂಡ್ ಇಂದ ಜಿಂಕ್ ಒಬ್ಟೈನ್ ಆಗ್ತದೆ. ಹಾಗಾದ್ರೆ ಅಲ್ಯೂಮಿನಿಯಂ ನಿಂದ ಬಾಕ್ಸೈಟ್ ಓರ್ ನಿಂದ ಒಬ್ಟೈನ್ ಆಗುವಂತಹ ಮೆಟಲ್ ಯಾವುದು? ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ is obtained from bauxite ore. Next question: which of the following metal is the best conductor of electricity? See, ಈಗ ಎಂತ ಅಂತ ಹೇಳಿದ್ರೆ, ಈಗ ಎಲ್ಲಾ ಮೆಟಲ್ಸ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅದರಲ್ಲಿಯೂ ಕೂಡ ಬೆಸ್ಟ್ ಇರ್ತದೆ. ಅಂದ್ರೆ ನೋಡಿ, ಇಲ್ಲಿ ಕೆಲವೊಂದು ಮೆಟಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಿಲ್ವರ್, ಕಾಪರ್, ಗೋಲ್ಡ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಜಿಂಕ್, ನಿಕೆಲ್, ಕ್ಯಾಡ್ಮಿಯಂ, ಕೋಬಾಲ್ಟ್, ಐರನ್, ಪ್ಲಾಟಿನಂ, ಟಿನ್ ಮತ್ತು ಲೆಡ್. ಆದ್ರೆ ಇದರಲ್ಲಿ ಬೆಸ್ಟ್ ಕಂಡಕ್ಟರ್, ರಿಲೇಟಿವ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೈ ಇರುವಂತಹದ್ದು ಯಾವುದಕ್ಕೆ? ಸಿಲ್ವರ್. ಆದ ನಂತರ ಕಾಪರ್. ಸೊ ಇದರಲ್ಲಿ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುವಂತಹ ಇದು ಯಾವುದು? ಮೆಟಲ್ ಯಾವುದು? ಹಾಗಾದ್ರೆ ಆಪ್ಷನ್ ಡಿ, ಸಿಲ್ವರ್. ಡಿ ಸರಿಯಾದಂತಹ ಉತ್ತರ. ಅಂದ್ರೆ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಸಿಲ್ವರ್. ಸಿಲ್ವರ್ ನಂತರ ಯಾವ್ದಾಗಿರ್ತದೆ? ಕಾಪರ್. ಕಾಪರ್ ನಂತರ ಗೋಲ್ಡ್, ಗೋಲ್ಡ್ ಆದ ನಂತರ ಅಲ್ಯೂಮಿನಿಯಂ. ನೆಕ್ಸ್ಟ್, which non-metal is used in the manufacturing of fertilizers? ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫರ್ಟಿಲೈಸರ್ಸ್ ಅಲ್ಲಿ ನೈಟ್ರೋಜನ್ ಯೂಸ್ ಮಾಡ್ತಾರ, ಕಾರ್ಬನ್, ಸಲ್ಫರ್, ಆಕ್ಸಿಜನ್. ಸಾರಜನಕ, ಕಾರ್ಬನ್, ಸಲ್ಫರ್, ಆಮ್ಲಜನಕ ಯಾವುದನ್ನ ಬಳಸ್ತಾರೆ? ಇದರಲ್ಲಿ ಕೆಲವೊಂದು ಉಪಯೋಗಗಳಿದೆ ನೋಡಿ, ಇಲ್ಲೊಂದು ಲಿಸ್ಟ್ ಇದೆ. ನಾನ್ ಮೆಟಲ್ಸ್ ಇದು ಯೂಸಸ್.
ಆಕ್ಸಿಜನ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಬ್ರೀದಿಂಗ್ ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಕ್ಲೋರಿನ್ ಇಸ್ ಯೂಸ್ಡ್ ಫಾರ್ ಪ್ಯೂರಿಫೈಯಿಂಗ್ ವಾಟರ್. Next, phosphorus metal is used in the crackers. Non-metals like nitrogen is used in fertilizers. Graphite is used as a good conductor of electricity. Potassium is used in fertilizers. ಫಾಸ್ಫರಸ್ ಕ್ರಾಕರ್ಸ್ ಯೂಸ್ ಮಾಡುವಂಥದ್ದು, ಪೊಟ್ಯಾಷಿಯಂ ಯಾವುದಕ್ಕೆ? ಫರ್ಟಿಲೈಸರ್ ಅಲ್ಲಿ. ಅದು ನಮಗೆ ಗೊತ್ತಿರ್ಬೇಕು, NPK ಅಂತ ಹೇಳ್ತಾರೆ ನೋಡಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. Next, nitrogen is used by plants. Graphite is used in making lead. Carbon is used as a fuel. Bromine is used in dyes and pesticides. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವುದು? ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫರ್ಟಿಲೈಸರ್ ಯಾವುದು? ನೈಟ್ರೋಜನ್ ಅಥವಾ ಸಾರಜನಕವನ್ನ ಬಳಸ್ತೇವೆ. ನೆಕ್ಸ್ಟ್ ಕ್ವೆಶನ್, which metal is used in galvanization of iron? Galvanization ಅಂತ ಹೇಳಿದ್ರೆ it is a process of coating steel or iron with zinc. ಅಂದ್ರೆ galvanization is a protects underlying metal but eventually it will be rust ಅಂತ ಇದೆ. ಬಟ್ ಈಗ ಗ್ಯಾಲ್ವನೈಸೇಷನ್ ಅಂತ ಹೇಳಿದ್ರೆ ಈಗ ಪ್ರಾಸೆಸ್ ಆಫ್ ಕೋಟಿಂಗ್ ಸ್ಟೀಲ್ ಅಥವಾ ಐರನ್ ಅನ್ನ ನಾವು ಯಾವುದರಿಂದ ಕೋಟ್ ಮಾಡುವಂತಹದ್ದು? ಜಿಂಕ್ ಇಂದ ಕೋಟ್ ಮಾಡುವಂಥದ್ದು. ಹಾಗಾದ್ರೆ ವಿಚ್ ಮೆಟಲ್ ಇಸ್ ಯೂಸ್ಡ್ ಇನ್ ದ ಗ್ಯಾಲ್ವನೈಸೇಷನ್ ಆಫ್ ಐರನ್? ಐರನ್ ಅನ್ನ ಗ್ಯಾಲ್ವನೈಸೇಷನ್ ಮಾಡ್ಬೇಕಾದ್ರೆ ನಾವು ಯಾವ ಮೆಟಲ್ ಅನ್ನ ಯೂಸ್ ಮಾಡ್ತೇವೆ? ಜಿಂಕ್ ಅನ್ನ ಯೂಸ್ ಮಾಡ್ತೇವೆ. ಯೂಸಿಂಗ್ ಜಿಂಕ್ ಐರನ್ ಇಸ್ ಕೋಟೆಡ್. So next question, which of the following is a metalloid? Metalloid ಅಂತ ಹೇಳಿದ್ರೆ which forms between metals and non-metals. ಆಪ್ಷನ್ಸ್ ಏನಿದೆ? ಐರನ್, ಕಾರ್ಬನ್, ಸಿಲಿಕಾನ್, ಸಲ್ಫರ್. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಮೆಟಲ್ಸ್ ಇದೆ. ಸೊ ಆ ಮೆಟಲಾಯ್ಡ್ಸ್ ಇದೆ, ನೋಡಿಕೊಳ್ಳಿ ಯಾವ್ದೆಲ್ಲ ಮೆಟಲಾಯ್ಡ್ಸ್ ಅಂತ ಹೇಳಿ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ನೆಕ್ಸ್ಟ್ ಆಂಟಿಮೋನಿ, ಟೆಲೇರಿಯಂ, ನೆಕ್ಸ್ಟ್ ಪೊಲೋನಿಯಂ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಅದು ಮೆಟಲಾಯ್ಡ್ಸ್ ವಿಚ್ ಇಸ್ ಇನ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನ ಮಧ್ಯದಲ್ಲಿ ಇರುವಂತಹದ್ದನ್ನು ನಾವು ಏನಂತ ಹೇಳ್ತೇವೆ? ಮೆಟಲಾಯ್ಡ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೆಟಲಾಯ್ಡ್ ಯಾವುದು? ಇದರಲ್ಲಿ ಸಿಲಿಕಾನ್, ಆಪ್ಷನ್ ಸಿ, ಸಿಲಿಕಾನ್ ಯಾವ್ದಾಗಿದೆ? ಮೆಟಲಾಯ್ಡ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಟಲ್ ಇಸ್ ನೋನ್ ಆಸ್ ಅ ಕ್ವಿಕ್ ಸಿಲ್ವರ್? ತ್ವರಿತ ಬೆಳ್ಳಿ ಅಂತ ಯಾವುದನ್ನ ಕರೆಯಲಾಗುತ್ತದೆ? ಕಾಪರ್, ಸಿಲ್ವರ್, ಗೋಲ್ಡ್, ಮರ್ಕ್ಯುರಿ. ನೋಡಿ, ತ್ವರಿತ ಬೆಳ್ಳಿ ಅಂತ ಹೇಳಿದ್ರೆ ನಾವು ಇಲ್ಲಿ ಮರ್ಕ್ಯುರಿಯನ್ನ ಕರೀತೇವೆ. ಓಕೆ, ಸೊ ಅದನ್ನ ಕ್ವಿಕ್ ಸಿಲ್ವರ್ ಅಂತ ಹೇಳ್ತೇವೆ. ಕ್ವಿಕ್ ಸಿಲ್ವರ್ ಅಂದ್ರೆ ಯಾವುದು? ಹಾಗಾದ್ರೆ ಮರ್ಕ್ಯುರಿ. ಮರ್ಕ್ಯುರಿ ಇಸ್ ಎ ಕ್ವಿಕ್ ಸಿಲ್ವರ್. ನೆಕ್ಸ್ಟ್ ಕ್ವೆಶನ್, ವಿಚ್ ನಾನ್ ಮೆಟಲ್ ಈಸ್ ಎಸೆನ್ಷಿಯಲ್ ಫಾರ್ ಕಂಬಷನ್? ಕಂಬಷನ್ ಆಗುವಂತದಕ್ಕೆ ಅವಶ್ಯಕತೆ ಇರುವಂತದ್ದು ಯಾವುದು? ಆಪ್ಷನ್ಸ್ ಏನಿದೆ? ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್. ಮೇನ್ ಆಗಿ ನಮಗೆ ಗೊತ್ತಿದೆ, ದಹನಕ್ಕೆ ಯಾವುದು ಲೋಹವಲ್ಲದ ಯಾವುದು ಅವಶ್ಯಕವಾಗಿದೆ? ಯಾವ ನಾನ್ ಮೆಟಲ್ ಅವಶ್ಯಕವಾಗಿದೆ? ದಟ್ ಇಸ್ ಆಕ್ಸಿಜನ್. ಆಕ್ಸಿಜನ್ ಇಸ್ ಎಸೆನ್ಷಿಯಲ್ ಫಾರ್ ಕಂಬಷನ್. Rusting of iron is example of ಯಾವುದೆಲ್ಲ? ಆಕ್ಸಿಡೇಷನ್, ರಿಡಕ್ಷನ್, ಸಬ್ಲಿಮೇಷನ್, ಡಿಸ್ಟಿಲೇಷನ್. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ? ರಸ್ಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಆಕ್ಸಿಡೇಷನ್. ಇಲ್ಲಿ ಐರನ್ ಏನಾಗ್ತಾ ಇದೆ ಅಂದ್ರೆ ಐರನ್ ವಿಲ್ ಲೂಸ್ ಇಟ್ಸ್ ಎಲೆಕ್ಟ್ರಾನ್ಸ್. Fe will lose its electrons and it will form a rust. ಓಕೆ, ಆಕ್ಸೈಡ್ ಫಾರ್ಮೇಶನ್ ಆಗಿ ಅದು ರಸ್ಟ್ ಆಗಿ ಫಾರ್ಮ್ ಆಗ್ತದೆ. ಸೊ ಅದನ್ನ ನಾವು ಲೂಸಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಅದನ್ನ ನಾವು ಏನಂತ ಪ್ರಾಸೆಸ್ ಅಂತ ಹೇಳ್ತೇವೆ? ಇಟ್ ಇಸ್ ಅ ಆಕ್ಸಿಡೇಷನ್. ಆಪ್ಷನ್ ಎ ಕರೆಕ್ಟ್ ಆಗಿದೆ, ಆಕ್ಸಿಡೇಷನ್. ನೆಕ್ಸ್ಟ್, ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಟರೀಸ್? ಬ್ಯಾಟರಿಯ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಯಾವುದನ್ನ ಬಳಸ್ತಾರೆ?
ಆಪ್ಷನ್ಸ್ ಅಲ್ಯೂಮಿನಿಯಂ, ಕಾಪರ್, ಲೆಡ್ ಅಂಡ್ ಜಿಂಕ್. ಸೊ ಹೆಚ್ಚಾಗಿ ಲೆಡ್ ಆಸಿಡ್ ಬ್ಯಾಟರೀಸ್ ಲೆಡ್ ಅನ್ನ ಬಳಸ್ತಾರೆ. ಆಪ್ಷನ್ ಸಿ ಕರೆಕ್ಟ್. Which of the following metal is extracted by the electrolytic reduction process? ನೋಡಿ, ಇದು electrolytic reduction process ಅಥವಾ electrolysis process ಆಗಿರ್ತದೆ. ಸೊ ಇದರಲ್ಲಿ ಹೆಚ್ಚಾಗಿ ಈ ಪ್ರಾಸೆಸ್ ಅನ್ನ ಬಳಸುವಂತಹದ್ದು ನಾವು ಅಲ್ಯೂಮಿನಿಯಂಗೆ ಮಾತ್ರ. ಸೊ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಪ್ರಾಸೆಸ್ ನಿಂದ ಯಾವ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಆಪ್ಷನ್ ಬಿ ಅಲ್ಯೂಮಿನಿಯಂ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಪ್ರಾಸೆಸ್ ನಲ್ಲಿ ಅಲ್ಯೂಮಿನಿಯಂ ಅನ್ನ ರಿಡಕ್ಷನ್ ಪ್ರಾಸೆಸ್ ನಲ್ಲಿ ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತದೆ. ನೆಕ್ಸ್ಟ್, ವಿಚ್ ನಾನ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಪ್ಯೂರಿಫಿಕೇಶನ್ ಆಫ್ ವಾಟರ್? ಪ್ಯೂರಿಫಿಕೇಶನ್ ಆಫ್ ವಾಟರ್ ನಲ್ಲಿ ಯಾವುದನ್ನು ಬಳಸ್ತಾರೆ? ಆಪ್ಷನ್ ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್ ಅಂಡ್ ನೈಟ್ರೋಜನ್. ಇದಕ್ಕೆ ಕರೆಕ್ಟ್ ಆಪ್ಷನ್ ಸಿ ಕ್ಲೋರಿನ್. ಕ್ಲೋರಿನೇಟೆಡ್ ವಾಟರ್, ಕ್ಲೋರಿನೇಷನ್ ಅಂತೆಲ್ಲ ಹೇಳ್ತೇವಲ್ಲ, ಸೊ ಅದನ್ನ ನಾವು ಬಳಸ್ತೇವೆ. ಯಾವುದು? ಕ್ಲೋರಿನ್. ನೆಕ್ಸ್ಟ್, ಬ್ರಾಸ್ ಇಸ್ ದ ಅಲಾಯ್ ಆಫ್. ಸೊ ಇಲ್ಲಿ ನೋಡಿ ಕೆಲವೊಂದು ಆಪ್ಷನ್ಸ್ ಇದೆ ಎಲಾಯ್ಗಳ ಬಗ್ಗೆ. ನೋಡಿ ಇಲ್ಲಿ ಎಲಾಯ್ ಅಂದ್ರೆ ಎಂತ? ಎಲಾಯ್ ಅಂತ ಹೇಳಿದ್ರೆ is an alloy is a mixture of chemical elements where the primary component is a metal. ಈಗ ನೋಡಿ ಬ್ರಾನ್ಸ್ ಅಂತ ಕೇಳಿದ್ರೆ ಬ್ರಾನ್ಸ್ ಯಾವುದೆಲ್ಲ? ಕಾಪರ್ ಅಂಡ್ ಟಿನ್. ಗೋಲ್ಡ್, ಕಾಪರ್, ಸಿಲ್ವರ್. ಬ್ರಾಸ್ ಅಂದ್ರೆ ಕಾಪರ್ ಅಂಡ್ ಜಿಂಕ್. ಸ್ಟೆರ್ಲಿಂಗ್ ಸಿಲ್ವರ್ ಅಂತ ಹೇಳಿದ್ರೆ ಸಿಲ್ವರ್ ಅಂಡ್ ಕಾಪರ್. ಕಾಸ್ಟ್ ಐರನ್ ಅಂತ ಹೇಳಿದ್ರೆ ಐರನ್ ಅಂಡ್ ಕಾರ್ಬನ್. ಸೊ ಇಲ್ಲಿ ನಮಗೆ ಕೇಳಿದ್ ಯಾವುದು? ಬ್ರಾಸ್. ಬ್ರಾಸ್ ಅಂದ್ರೆ ಯಾವುದು? ಕಾಪರ್ ಅಂಡ್, ಇಲ್ಲಿದೆ ನೋಡಿ ಬ್ರಾಸ್ ಇಸ್ ಕಾಪರ್ ಅಂಡ್ ಜಿಂಕ್. ಸೊ ಬ್ರಾಸ್ ಇಸ್ ಅ alloy ಆಫ್ ಕಾಪರ್ ಅಂಡ್ ಜಿಂಕ್. ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್? ಎಲೆಕ್ಟ್ರಿಕ್ ಬಲ್ಬ್ ನ ಫಿಲಮೆಂಟ್ ಆಗಿ ಯಾವ ಯೂಸ್ ಮಾಡ್ತಾರೆ? ಆಪ್ಷನ್ಸ್ ಕಾಪರ್, ಅಲ್ಯೂಮಿನಿಯಂ, ಟಂಗ್ಸ್ಟನ್, ಸಿಲ್ವರ್. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್. ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ದ ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್. ವಿದ್ಯುತ್ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, which non-metal is used in the sterilization of drinking water? Options chlorine, oxygen, nitrogen, hydrogen. ಸರಿಯಾದ ಉತ್ತರ ಕ್ಲೋರಿನ್. ಕ್ಲೋರಿನ್ ಅನ್ನು ಕುಡಿಯುವ ನೀರಿನ ಕ್ರಿಮಿನಾಶಕದಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, which metal is used in the manufacturing of aircraft? ಏರ್ಕ್ರಾಫ್ಟ್ ನಲ್ಲಿ ಮೇನ್ ಆಗಿ ಬಳಸುವಂತಹ ಮೆಟಲ್ ಯಾವುದು? ಆಪ್ಷನ್ಸ್ ಅಲ್ಯೂಮಿನಿಯಂ, ಕಾಪರ್, ಐರನ್, ಗೋಲ್ಡ್. ಸೊ ಸರಿಯಾದಂತಹ ಉತ್ತರ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅನ್ನ ವಿಮಾನ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, which non-metal is the main component of natural gas? ನ್ಯಾಚುರಲ್ ಗ್ಯಾಸ್ ನ ನೈಸರ್ಗಿಕ ಅನಿಲದ ಮುಖ್ಯ ಅಂಶ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್. ಸರಿಯಾದಂತಹ ಉತ್ತರ ಹೈಡ್ರೋಜನ್. ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಸ್ಟೇನ್ಲೆಸ್ ಸ್ಟೀಲ್ ಇಸ್ ದ ಅಲಾಯ್ ಆಫ್. ಸ್ಟೇನ್ಲೆಸ್ ಸ್ಟೀಲ್ ಯಾವುದರ ಅಲಾಯ್ ಆಗಿದೆ? ಸೊ ಸರಿ, ಆಪ್ಷನ್ಸ್ ಯಾವ್ದು ಕೊಟ್ಟಿದ್ದಾರೆ? ಐರನ್ ಜಿಂಕ್, ಐರನ್ ನಿಕ್ಕೆಲ್, ಕಾಪರ್ ಜಿಂಕ್, ಕಾಪರ್ ಅಂಡ್ ಅಲ್ಯೂಮಿನಿಯಂ. ಸೊ ಸರಿಯಾದ ಉತ್ತರ ಐರನ್ ಅಂಡ್ ನಿಕ್ಕಲ್. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಯಿನ್? ಕಾಯಿನ್ ಅನ್ನ ಯಾವ ನಾಣ್ಯಗಳ ತಯಾರಿಕೆಯಲ್ಲಿ ಯಾವ ಲೋಹವನ್ನ ಬಳಸ್ತಾರೆ? ಆಪ್ಷನ್ಸ್ ಕಾಪರ್, ಸಿಲ್ವರ್, ಗೋಲ್ಡ್. ಸೊ ನಮಗಿದು ಮೂರಲ್ಲಿ ಕೂಡ ಕಾಯಿನ್ಸ್ ಅವೈಲೇಬಲ್ ಇರ್ತದೆ, ಆದ್ದರಿಂದ all the above. Which non-metal is essential for respiration? ಉಸಿರಾಟಕ್ಕೆ ಸಹಾಯಕವಾಗುವಂತಹ ನಾನ್ ಮೆಟಲ್ ಯಾವುದು? ಅಲೋಹ ಯಾವುದು? ಸೊ ಆಪ್ಷನ್ಸ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಬಿ
oxygen. Next question. Which metal is used in the making of jewelry? ಜ್ಯುವೆಲ್ರಿಯಲ್ಲಿ ಯಾವ ಮೆಟಲ್ ಅನ್ನ ಬಳಸ್ತಾರೆ, ಯಾವ ಲೋಹವನ್ನ ಬಳಸ್ತಾರೆ? ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಲೆಡ್. ಸರಿಯಾದ ಆಪ್ಷನ್ ಸಿಲ್ವರ್, ಆಪ್ಷನ್ ಸಿ. ಸಿಲ್ವರ್ ಅನ್ನ ಬಳಸ್ತಾರೆ, ಬೆಳ್ಳಿ. Which non-metal is used in the manufacture of fertilizers and explosive? ರಸಗೊಬ್ಬರಗಳು ಮತ್ತು ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸುವಂತಹದ್ದು. ಆಪ್ಷನ್ಸ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಎ, ನೈಟ್ರೋಜನ್. ನೆಕ್ಸ್ಟ್ ಕ್ವೆಶ್ಚನ್. Which metal is used for galvanizing iron to prevent it from rusting? ಸರಿಯಾದ ಉತ್ತರ ಇದು ಯಾವುದನ್ನ ಗ್ಯಾಲ್ವನೈಸೇಷನ್ ಪ್ರಾಸೆಸ್ಗೆ ಯೂಸ್ ಮಾಡ್ತಾರೆ? ಜಿಂಕ್, ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ನಾನ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಪ್ರಿಸರ್ವೇಷನ್ ಆಫ್ ಫುಡ್? ಓಕೆ, ಯಾವುದನ್ನ ಆಹಾರ ಸಂರಕ್ಷಣೆಯಲ್ಲಿ ಬಳಸುತ್ತಾರೆ? ಆಹಾರ ಸಂರಕ್ಷಣೆಯಲ್ಲಿ ಬಳಸುವಂತದ್ದು ಆಪ್ಷನ್ಸ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಸಲ್ಫರ್. ಸರಿಯಾದಂತಹ ಉತ್ತರ ನೈಟ್ರೋಜನ್, ಆಪ್ಷನ್ ಎ ಸರಿಯಾಗಿದೆ. Next question. Which metal is used in electrical wiring due to its high conductivity? ಹೈ ಕಂಡಕ್ಟಿವಿಟಿಯ ಕಾರಣ ಯಾವುದನ್ನ ಎಲೆಕ್ಟ್ರಿಕಲ್ ವೈರಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಕಾಪರ್, ಅಲ್ಯೂಮಿನಿಯಂ, ಐರನ್ ಅಂಡ್ ಜಿಂಕ್. ಸರಿಯಾದಂತಹ ಉತ್ತರ ಯಾವುದು? ಕಾಪರ್, ಬಿಕಾಸ್ ಇಟ್ ಈಸ್ ಹೈಲಿ ಕಂಡಕ್ಟಿವ್. ನೆಕ್ಸ್ಟ್, which non-metal is used in the making of pencil? ಪೆನ್ಸಿಲ್ ನ ತಯಾರಿಕೆಯಲ್ಲಿ ಯಾವ ನಾನ್ ಮೆಟಲ್ ಅನ್ನ ಬಳಸ್ತಾರೆ? ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್. ಸರಿಯಾದಂತಹ ಆಪ್ಷನ್ ಸಿ, ಕಾರ್ಬನ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. Which metal is extracted from its ore by the process of smelting? ಸ್ಮೆಲ್ಟಿಂಗ್ ಪ್ರಾಸೆಸ್ ಅನ್ನು ಯೂಸ್ ಮಾಡಿ ಯಾವ ಲೋಹವನ್ನ ಹೊರತೆಗೆಯಲಾಗುತ್ತದೆ? ಒಂದು ಅಲ್ಯೂಮಿನಿಯಂ, ಐರನ್, ಜಿಂಕ್, ಗೋಲ್ಡ್. ಸರಿಯಾದಂತಹ ಉತ್ತರ ಐರನ್, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ನಾನ್ ಮೆಟಲ್ ಇಸ್ ದ ಮೇನ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್. ಸರಿಯಾದಂತಹ ಉತ್ತರ ನೈಟ್ರೋಜನ್. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. Which metal is used in the production of nuclear energy? Options copper, iron, uranium, next aluminium. ಸರಿಯಾದ ಉತ್ತರ ಯುರೇನಿಯಂ, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. Thank you. For more videos, subscribe at ಜ್ಞಾನವರ್ಧನಿ.